record it if you want. You can see afterwards also. Okay, abstract. ಈ ಒಂದು ಅಬ್ಸ್ಟ್ರಾಕ್ಟ್ ಅನ್ನ ನೋಡಿದ್ರ ನಿಮಗ ನಿಮ್ಮ ಪ್ರಾಜೆಕ್ಟ್ ಏನದ ಅನ್ನೋದು ಪೂರ್ತಿಯಾಗಿ ತಿಳಿಬೇಕು. If you just read that abstract, the person who is reading this abstract will get an idea what your project is. ನಿಮ್ಮ ಪ್ರಾಜೆಕ್ಟ್ ಏನದ ಅನ್ನೋದು ಓವರ್ ಆಲ್ ಐಡಿಯಾ ಸಿಗಬೇಕು. ಆ ರೀತಿ ನೀವು ಅಬ್ಸ್ಟ್ರಾಕ್ಟ್ ಅನ್ನ ಬರಿಬೇಕು. ಹಂಗಂತ ಕತಿ ಬರೆಯುವಂಗಿಲ್ಲ. ಅಬ್ಸ್ಟ್ರಾಕ್ಟ್ cannot be more than 300 words. Rules ada IEEE rule ada. Abstract cannot be more than 300 words. 300 words ಕಿಂತ ಜಾಸ್ತಿ ಇರುವಂಗಿಲ್ಲ abstract. Right? And after abstract, you are going to include introduction. Abstract ಮೂರು ವರ್ಡ್ ಅಂದ್ರೆ ಇಷ್ಟ ಆಗ್ತೈತಿ ನಿಯರ್ಲಿ. ಹೌದಾ? ಇನ್ನು ಪೇಜ್ ಕೆಳಗೆ ಖಾಲಿ ಅದರಿ ಅಂತ ಹೇಗಿಂದ ಅಲ್ಲೇ ಇಂಟ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಬೇಡ್ರಿ. ಫಸ್ಟ್ ಪೇಜ್ and second page introduction. First page ಗೆ abstract ಹಾಕ್ರಿ, second page ಗೆ introduction ಅನ್ನ include ಮಾಡ್ಕೋರಿ. And then in the third page you need to give existing system and disadvantages of existing system. What is existing system? ಈಗ ಸದ್ಯಕ್ಕೆ ಇರುವಂತದ್ದು existing system. Third page existing system. Existing system ಅಂದ್ರೆ ಈಗ ಸದ್ಯಕ್ಕೆ ಏನದ ಅದು. ಈಗ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನಾನು ಆನ್ಲೈನ್ ನಿಮ್ದು ಬಸ್ ಪಾಸ್ ಮಾಡಿಸ್ಲಿಕ್ಕತ್ತೀನಿ. ನನ್ನ ಪ್ರಾಜೆಕ್ಟ್ ಏನದ ಆನ್ಲೈನ್ ಬಸ್ ಪಾಸ್. ಐ ಆಮ್ ಡೂಯಿಂಗ್ ಅ ಪ್ರಾಜೆಕ್ಟ್ ಆನ್ ಆನ್ಲೈನ್ ಬಸ್ ಪಾಸ್. ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಂದ್ರೆ ಏನು? ನಿಮಗೆ ಮೊದಲು ಆನ್ಲೈನ್ ಫೆಸಿಲಿಟಿ ಇರಲಿಲ್ಲ. ನೀವೇ ಏನ್ ಮಾಡ್ಬೇಕಿತ್ತು? ಡಿಪೋಕ ಹೋಗ್ತಿದ್ರಿ, ಅಲ್ಲೇ ಹೋಗಿ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡ್ತಿದ್ರಿ. ಆಮೇಲೆ ಒಂದ್ ವಾರ ಬಿಟ್ಟು ಬರ್ರಿ, 15 ದಿನ ಬಿಟ್ಟು ಬರ್ರಿ ಅಂತ ಅವ್ರು ಹೇಳ್ತಿದ್ರು. ಅವಾಗ ಹೋಗಿ ಅಲ್ಲೇ ನಿಮ್ಮ ಪಾಸನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ರಿ. ದಟ್ ಈಸ್ ಎಕ್ಸಿಸ್ಟಿಂಗ್ ಸಿಸ್ಟಮ್. ಹೌದಾ? ನಾನು ಆನ್ಲೈನ್ ಬಸ್ ಪಾಸ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ನನಗೆ ಎಕ್ಸಿಸ್ಟಿಂಗ್ ಸಿಸ್ಟಮ್ ಯಾವುದು? ಈ ಮ್ಯಾನ್ಯುವಲ್ ಆಗಿ ನಾನೇನು ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಆಮೇಲೆ ಮತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದಿಲ್ಲ. ದಟ್ ಈಸ್ ಎಕ್ಸಿಸ್ಟಿಂಗ್ ಸಿಸ್ಟಮ್. ಆ ಬೇಸಿಸ್ ಮೇಲೆ ಇದು ಎಕ್ಸಾಂಪಲ್. ಈ ರೀತಿಯಾಗಿ ನಿಮ್ಮ ಪ್ರಾಜೆಕ್ಟಿಗೆ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನದ ಅದರದ ಡಿಸ್ಕ್ರಿಪ್ಷನ್ ಬರೀಬೇಕು. ಒಂದು ಪ್ಯಾರಾ, 1 or 2 ಪ್ಯಾರಾಗ್ರಾಫ್ಸ್ ಆರ್ ಅಲೌ. ಅದಕ್ಕೆ ನೀವು ಹೊಸ ಟೆಕ್ನಿಕ್ ಈಗ ಯಾವಾಗಲೂ ನಾನು ಏನೋ ಒಂದು ಹೊಸದನ್ನ ಕಂಡು ಹಿಡಿತೀನಿ ಅಂದ್ರೆ ಎದಕ್ಕೆ ಕಂಡು ಹಿಡಿತೀನಿ? ಹಳಿದ್ರೊಳಗೆ ಏನಾದ್ರೂ ಒಂದಿಷ್ಟು ಮೈನಸ್ ಪಾಯಿಂಟ್ಸ್ ಅದಾವು ಅನ್ನೋ ಕಾರಣಕ್ಕೆ ಹೊಸದು ಕಂಡು ಹಿಡಿತೀರಾ. ಸೊ ಯು ನೀಡ್ ಟು ಗಿವ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎಕ್ಸಿಸ್ಟಿಂಗ್. ಈಗಿರೋ ಟೆಕ್ನಿಕ್ನಾಗ ಏನ್ ಡಿಸ್ಅಡ್ವಾಂಟೇಜ್ ಅದಾವು ಬರೀ ಪಾಯಿಂಟ್ಸ್ ಹಾಕಿದ್ರೆ ಸಾಕು. ಆ ಪಾಯಿಂಟ್ಸ್ ಬೇಸಿಸ್ ಮೇಲೆ ಹೊಸ ಸಿಸ್ಟಮ್ ಅನ್ನ ಪ್ರಪೋಸ್ ಮಾಡ್ತೀವಿ. ಇನ್ ದ 4th page ಪ್ರಪೋಸ್ಡ್ ಸಿಸ್ಟಮ್. ನೀವು ಏನು ಪ್ರಪೋಸ್ ಮಾಡ್ಲಿಕ್ಕತ್ತಿ, ಇವಾಗ ಪ್ರಾಜೆಕ್ಟ್ ಏನ್ ಮಾಡಾಕತ್ತೀರಿ ನೀವು ಅದನ್ನ ಬರೀರಿ. ಅಂಡ್ ಅಡ್ವಾಂಟೇಜಸ್ ಆಫ್ ಪ್ರಪೋಸ್ಡ್ ಸಿಸ್ಟಮ್. ಯು ಕ್ಯಾನ್ ಇನ್ಕ್ಲೂಡ್ ಐದರ್ ದ ಅಡ್ವಾಂಟೇಜಸ್ ಆರ್ ದ ಅಪ್ಲಿಕೇಶನ್ಸ್. ಎಲ್ಲಿ ಯೂಸ್ ಆಗ್ತೈತಿ ಅಥವಾ ಏನೇನು ಯೂಸಸ್ ಅದಾವು, ಪ್ಲಸ್ ಏನದಾವು, ಇದನ್ನಾದ್ರೂ ಆಡ್ ಮಾಡ್ರಿ, ಇದನ್ನಾದ್ರೂ ಆಡ್ ಮಾಡ್ರಿ. ಇಲ್ಲ ಎರಡಕ್ಕೂ ಆಡ್ ಮಾಡ್ತಿದ್ರೆ ಎರಡಕ್ಕೂ ಮಾಡ್ಬೋದು. ಏನು ವಿನುತಾ? ಥರ್ಡ್ ಪೇಜ್ ಈಸ್ ಎಕ್ಸಿಸ್ಟಿಂಗ್ ಸಿಸ್ಟಮ್. Third page existing system. Okay, in the 4th you are going to give the proposed system. ಏನ್ ನೀವು ಪ್ರಪೋಸ್ ಮಾಡ್ಲಿಕ್ಕತ್ತೀರಿ, ನಿಮ್ದು ಪ್ರಾಜೆಕ್ಟ್ ಯಾವ್ದ್ರ ಮೇಲೆ ಅದ, ಏನದ, ಅದ್ರ ಕೆಲಸ ಏನು, ಯಾವ ರೀತಿ ವರ್ಕ್ ಆಗ್ತೈತಿ, ಅದನ್ನು 1 ಅಥವಾ 2 ಪ್ಯಾರಾಗ್ರಾಫ್ ಬರಿಬಹುದು. ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಗಿವ್ ದ ಅಡ್ವಾಂಟೇಜಸ್ ಆರ್ ಅಪ್ಲಿಕೇಶನ್. ಇಲ್ಲ ಅಡ್ವಾಂಟೇಜ್ ಆಸ್ ವೆಲ್ ಆಸ್ ಅಪ್ಲಿಕೇಶನ್ ಎರಡನ್ನೂ ಕೊಡಬಹುದು. ಅಂಡ್ ದೆನ್ you are going to give the system architecture. ಆಮೇಲೆ ಏನು ಬರಿಬೇಕು? ಡಯಾಗ್ರಾಮ್ ಬರ್ತೈತಿ. ಸಿಸ್ಟಮ್ ಆರ್ಕಿಟೆಕ್ಚರ್, a diagram which is going to represent your project. ನಿಮ್ಮ ಪೂರ್ತಿ ಪ್ರಾಜೆಕ್ಟ್ ಅನ್ನ ರಿಪ್ರೆಸೆಂಟ್ ಮಾಡುವಂತ ಒಂದು ಆರ್ಕಿಟೆಕ್ಚರ್ ಡಯಾಗ್ರಾಮ್ ಅನ್ನ ಹಾಕಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸಿಸ್ಟಮ್ ಆರ್ಕಿಟೆಕ್ಚರ್. ಇದು ಆಮೇಲೆ ಅಬ್ಸ್ಟ್ರಾಕ್ಟ್.
ಇವೆರಡನ್ನ ನೋಡಿದ್ರೆ ನಿಮ್ ಪ್ರಾಜೆಕ್ಟ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಆ ರೀತಿಯಾಗಿ ಇರಬೇಕು ಸಿಸ್ಟಮ್ ಆರ್ಕಿಟೆಕ್ಚರ್. You need to give the system architecture, and then you are going to give hardware and software requirements. ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್. ಹಾರ್ಡ್ವೇರ್ ಏನೇನು ಬೇಕು ನಿಮ್ಮ ಪ್ರಾಜೆಕ್ಟಿಗೆ, ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಏನೇನಲ್ಲ ಲಿಸ್ಟ್ ಮಾಡಿ. 1 2 3 ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ 1 2 3 4 ಈ ರೀತಿ. ನೆಕ್ಸ್ಟ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್, ಲ್ಯಾಂಗ್ವೇಜು, ಬ್ಯಾಕ್ ಎಂಡಿಗೆ ಏನು ಯೂಸ್ ಮಾಡ್ಲಿಕ್ಕತ್ತೀರಿ, ಪ್ಲಾಟ್ಫಾರ್ಮ್ ಏನು ಯೂಸ್ ಮಾಡ್ಲಿಕ್ಕತ್ತೀರಿ. ಸೊ ಆಲ್ ದೀಸ್ ಶುಡ್ ಬಿ ಲಿಸ್ಟೆಡ್. ಇದಿಷ್ಟು ಒಳಗಿರುವಂಥ ಕಂಟೆಂಟ್. ಇದಕ್ಕೆ ಮೇಲ್ಗಡೆಗೆ ಒಂದು ಕವರ್ ಪೇಜ್ ಹಾಕಬೇಕು. ಯು ನೀಡ್ ಟು ಇನ್ಕ್ಲೂಡ್ ಅ ಕವರ್ ಪೇಜ್. ಇವೆಲ್ಲ ಏನು ಒಳಗಿರ್ಬೇಕಾದಂಥ ಕಂಟೆಂಟ್ಸ್. ಇದ್ರ ಮೇಲೆ ಒಂದು ಕವರ್ ಪೇಜ್ ಹಾಕಿ. and that cover page should include title of your project, ನಿಮ್ಮ ಪ್ರಾಜೆಕ್ಟ್ ದ ಟೈಟಲ್, ಅದಾದ್ಮೇಲೆ ಟೀಮ್ ಮೆಂಬರ್ಸ್ ನೇಮ್ and ರಿಜಿಸ್ಟರ್ ನಂಬರ್, ಹೆಸರು ಮತ್ತು ರಿಜಿಸ್ಟರ್ ನಂಬರ್. ಅದರ ಕೆಳಗಡೆ ಗೈಡ್. ಕವರ್ ಪೇಜ್ ಮೇಲೆ ಟೈಟಲು, ಟೀಮ್ ಮೆಂಬರ್ಸ್ ಹೆಸರು, ರಿಜಿಸ್ಟರ್ ನಂಬರು, ಆಮೇಲೆ ನಿಮ್ಮ ಗೈಡ್ ಹೆಸರು. ಬೇಕು ಅಂದ್ರೆ ಕಾಲೇಜ್ ಲೋಗೋ ನಿಮ್ಮ ಹತ್ರ ಇದ್ರೆ ಆ್ಯಡ್ ಮಾಡ್ಕೋಬಹುದು ಎಲ್ಲದಕ್ಕಿಂತ ಮೇಲೆ ಟೈಟಲ್ ಪೇಜ್ನಾಗ. ಇಲ್ಲ ಅಂತಂದ್ರೆ ನಡಿತೈತಿ. ಇಷ್ಟು ಕಂಪಲ್ಸರಿ ಇರಬೇಕು. ಅಂಡ್ ಲಾಸ್ಟ್ಗೆ ಒಂದು ವೈಟ್ ಕವರ್ ಅನ್ನ ಹಾಕಿ ಫೋಲ್ಡರ್ ರೆಡಿ ಮಾಡಿ ಸಬ್ಮಿಟ್ ಮಾಡ್ರಿ. ಕ್ಲಿಯರ್? ಎಲ್ಲರಿಗೂ ಗೊತ್ತಾಯ್ತಲ್ಲ ಯಾವ ರೀತಿ ಇರ್ತೈತಿ ಸಿನಾಪ್ಸಿಸ್ ಅನ್ನೋದು, ಏನೇನು ಹಾಕ್ಬೇಕು ಸಿನಾಪ್ಸಿಸ್ ಒಳಗೆ ಅಂತ ಹೇಳಿ. ಇಸ್ ಇಟ್ ಕ್ಲಿಯರ್? ವಾಟ್ ಅಬೌಟ್ ಡಯಾಗ್ರಾಮ್? ಆರ್ಕಿಟೆಕ್ಚರ್, ಸಿಸ್ಟಮ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ ಅದನ್ನ. ಇಟ್ ಶುಡ್ ಶೋ ವಾಟ್ ಈಸ್ ಯುವರ್ ಪ್ರಾಜೆಕ್ಟ್, ನಿಮ್ದು ಓವರ್ ಆಲ್ ಪ್ರಾಜೆಕ್ಟ್ ಏನದ ಅನ್ನೋದನ್ನ ತೋರಿಸೋ ಸಲುವಾಗಿ ಇರುವಂತ ಡಯಾಗ್ರಾಮು. ಅದಕ್ಕೆ ಸಿಸ್ಟಮ್ ಆರ್ಕಿಟೆಕ್ಚರ್ ಅಂತ ಕರಿತೇವೆ. ಓವರ್ ಆಲ್ ಸಿಸ್ಟಮ್ ಅನ್ನ ಡಿಫಿಕ್ಟ್ ಮಾಡುವಂತ ಡಯಾಗ್ರಾಮ್. ಎಸ್ ಕುಲ್ದೀಪ್, ಇಸ್ ಇಟ್ ಕ್ಲಿಯರ್? Okay, and about the font size. Font should be Times New Roman. Type Times New Roman. Heading 16, running text 12. Heading 16 and running text 12. ಒಳಗಿರ ಬರ್ದಿರುವಂತ ಟೆಕ್ಸ್ಟ್ ಅಂತೀವಿ ಅದನ್ನ ರನ್ನಿಂಗ್ ಟೆಕ್ಸ್ಟ್. And heading should be of 16. ಎರಡು Times New Roman. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್, whenever you are writing anything related to project ನ ಬರೆದಾಗ I, we ಅಂತ ಹೇಳಿ ಬರಬಾರ್ದು. our project, my project ಆ ರೀತಿ ಎಲ್ಲೂ ಮೆನ್ಷನ್ ಮಾಡುವಂಗಿಲ್ಲ. the proposed system or this work, this paper ಈ ರೀತಿ ಮೆನ್ಷನ್ ಮಾಡಬೇಕು. ಡಾಕ್ಯುಮೆಂಟ್ ಇರ್ತಿದ್ಲ ಅದ ಪೇಪರ್ ಅಂತಾನು ರೆಫರ್ ಮಾಡ್ಬೋದು. ದ ಪ್ರಪೋಸ್ಡ್ ವರ್ಕ್ ಆರ್ ದ ಪ್ರಾಜೆಕ್ಟ್ ಆರ್ ದ ಪೇಪರ್ ಎಲ್ಲೂ ನಂದು, ನಾ ಮಾಡಿದ ಕೆಲಸ, ನಮ್ದು ಬರುವಂಗಿಲ್ಲ. ಐ, ವಿ, ಅವರ್ ಆರ್ ನೆವರ್ ಯೂಸ್ಡ್ ಇನ್ ದ ಪ್ರಾಜೆಕ್ಟ್. ರಿಪೋರ್ಟ್ ಇರ್ಲಿ, ಸಿನಾಪ್ಸಿಸ್ ಇರ್ಲಿ, ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ರಿ. ಸಿನಾಪ್ಸಿಸ್ ಒಳಗ, ರಿಪೋರ್ಟ್ ಒಳಗ, ಪ್ರೆಸೆಂಟೇಶನ್ ಒಳಗ ಎಲ್ಲೂ ಐ, ವಿ, ಅವರ್ ಯೂಸ್ ಮಾಡುವಂಗಿಲ್ಲ. The system, the work, the project, you can use any synonyms like this. ಎಲ್ಲೂ ನಂದು, ನಾ ಮಾಡಿದ್ದು, ನಮ್ದು ಅದನ್ನ ಯೂಸ್ ಮಾಡುವಂಗಿಲ್ಲ. Right? So with this you need to submit to your guides. ನಿಮ್ಮ ಗೈಡಿಗೆ ಸಬ್ಮಿಟ್ ಮಾಡಬೇಕು 20ನೇ ತಾರೀಕು. Last date for submission is 20 and it is the starting date also. 20ನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಸಬ್ಮಿಟ್ ಮಾಡಬೇಕು. ಹಂಗಂತೇಳಿ ಕ್ಲಾಸಸ್ ಅನ್ನ ಬಿಟ್ಟು ಬರಬೇಡ್ರಿ.
ಆಮೇಲೆ ಮತ್ತೆ ಅದೊಂದು ರೀಸನ್ ಕೊಡ್ತೀರಿ, ವೈ ದ ಸ್ಟ್ರೆಂತ್ ಇಸ್ ಸೋ ಲೋ, ಬಿಕಾಸ್ ವಿ ಆರ್ ಸಬ್ಮಿಟಿಂಗ್ ದ ಸಿನಾಪ್ಸಿಸ್. ನಾವು ಕಾಲೇಜಿಗೆ ಬಂದವ್ರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಸಿನಾಪ್ಸಿಸ್, ಅದಕ್ಕೆ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂತ ಹೇಳ್ತೀವಿ. ಬೇಕಿತ್ತು ಅಂತಂದ್ರೆ 1 hour ಎಕ್ಸ್ಟೆಂಡ್ ಮಾಡ್ತೇವೆ, 3-4 ತನಕ ವೇಟ್ ಮಾಡ್ತಾರೆ. ಬಟ್ no, not before 20, on 20th only. After completing your classes you can come and submit. ಬೇಕಂದ್ರೆ ಈವ್ನಿಂಗ್ 4 o'clock ತನಕನೂ ನಾ ವೇಟ್ ಮಾಡಂತ ಹೇಳ್ತೀನಿ. ಅವ್ರು ಇರ್ಲಿಲ್ಲ ಅಂದ್ರೆ ನಾನಾದ್ರೂ ಇರ್ತೀನಿ. ಯು ನೀಡ್ ಟು ಕಮ್. ನಿಮ್ ಗೈಡ್ ಇರ್ಲಿಲ್ಲ ಅಂತಂದ್ರೆ ನಾ ತಗೊಂತೀನಿ. ಆದ್ರೆ 20ನೇ ತಾರೀಕಿಗೆನೆ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ತಗೊಂಡ್ ಬಂದು ಸಬ್ಮಿಟ್ ಮಾಡ್ರಿ. ಅಂಡ್ ದೋಸ್ ಹೂ ಹ್ಯಾವ್ ನಾಟ್ ಯೆಟ್ ಸಬ್ಮಿಟೆಡ್ ಯುವರ್ ಪ್ರಾಜೆಕ್ಟ್ ಟಾಪಿಕ್ಸ್, ಮೋಸ್ಟ್ಲಿ ಅವ್ರು ಯಾರೂ ಇಲ್ಲ ಅನ್ಸುತ್ತೆ ಕ್ಲಾಸಿಗೆ, ಇವತ್ತು ಅಟೆಂಡ್ ಆಗೇ ಇಲ್ಲ. ಪ್ರಮೋದ್, ಆರ್ ಯು ದೇರ್? ಪ್ರಮೋದ್ ಬಿರಾದಾರ್? ಇಲ್ಲ. ಮತ್ತೆ ಯಾರು ಕೊಟ್ಟಿಲ್ಲ? ಹಾ, ಯು ಹ್ಯಾವ್ ಟು ಸಬ್ಮಿಟ್ ಇಟ್ ಇನ್ ಅ ಫೋಲ್ಡರ್. ಟ್ರಾನ್ಸ್ಪರೆಂಟ್ ಫೋಲ್ಡರ್ಸ್ ಬರ್ತಾವಲ್ಲ, OHP ಶೀಟ್ ಅಂತ ಫೋಲ್ಡರ್ನಾಗ ಸಬ್ಮಿಟ್ ಮಾಡಿ. ಹರ್ಷವರ್ಧನ್ ಮತ್ತು ದಾನೇಶನ್ ಫ್ರೆಂಡ್ಸ್ ಯಾರದಿರಿ? ಹರ್ಷವರ್ಧನ್, ಫೈಲ್ ಯೂಸ್ ಮಾಡಿದ್ರ ಅಂದ್ರೆ ಅದನ್ನ ನಾವು ನಮ್ಮ ಹತ್ರ ಇಟ್ಕೊಂತೇವಿ, ಅದ್ರ ಸಲುವಾಗಿ ಫೈಲ್ ಬೇಡ ಅಂತ ಹೇಳಿದ್ದಷ್ಟೇ. ಇಫ್ ಯು ಆರ್ ರೆಡಿ ಟು ಗಿವ್ ದ ಫೈಲ್, ಇಟ್ಸ್ ಓಕೆ. ಹರ್ಷವರ್ಧನ್ ಅಂಡ್ ದಾನೇಶನ್ ಫ್ರೆಂಡ್ಸ್ ಯಾರ ಅದಿರೇನ? ಶಾಂತೇಶ್ ಅಂಡ್ ಆಕಾಶ್ ಎಡ್ರಾಮಿ. ಶಾಂತೇಶ್ ಅಂಡ್ ಆಕಾಶ್ ಎಡ್ರಾಮಿ ಯಾರೇ ಫ್ರೆಂಡ್ಸ್ ಇದ್ರಿ ಅಂದ್ರೆ ಅವ್ರು ಇನ್ನೂ ಸಬ್ಮಿಟ್ ಮಾಡಿಲ್ಲ, ಅವ್ರಿಗೆ ಸಬ್ಮಿಟ್ ಮಾಡಂತ ಹೇಳ್ರಿ ಟಾಪಿಕ್ಸ್. ಇಲ್ಲ ಅಂತಂದ್ರೆ ನಾವು ಆಕ್ಷನ್ಸ್ ತಗೋಬೇಕಾಗ್ತೈತಿ. ಶಾಂತೇಶ್ ಅಂಡ್ ದಾನೇಶ್ ಹರ್ಷವರ್ಧನ್ ಅಂದ್ ಒಂದು ಟೀಮ್ ಐತಿ. ಶಾಂತೇಶ್ ಅಂಡ್ ಆಕಾಶ್ ಎಡ್ರಾಮಿ ಅಂಡ್ ಅಭಿಷೇಕ್ ಬಾಗಾಡೆ. ಪವನ್ ಅಂಡ್ ಆಕಾಶ್ ಯಾಮ್ದೆ. ಅಭಿಷೇಕ್ ಎಲ್ಲದಾನ? ವೆರ್ ಈಸ್ ಅಭಿಷೇಕ್? ಅವನಿಗೆ ಕಾಲ್ ಮಾಡಿ ಹೇಳ್ರಿ ಸ್ಯಾಟರ್ಡೆ ಒಳಗಾಗಿ ಸಬ್ಮಿಟ್ ಮಾಡ್ಬೇಕಂತ ಹೇಳಿ ಪ್ರಾಜೆಕ್ಟ್ ಟಾಪಿಕ್. ಇಲ್ಲ ಅಂತಂದ್ರೆ ಅವ್ರ ಗ್ರೂಪ್ ಅನ್ನ ಡಿಸ್ಕ್ವಾಲಿಫೈ ಮಾಡ್ತೈತಿ. ದೇ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಅಟೆಂಡಿಂಗ್ ದ ಪ್ರಾಜೆಕ್ಟ್ ಸಬ್ಮಿಷನ್ಸ್. ಇಲ್ಲ, ಯಾರಾದ್ರೂ ಒಬ್ರು ಬಂದು ಸಬ್ಮಿಟ್ ಮಾಡಿದ್ರೆ ಆಗುತ್ತೆ. ಎನಿ ಒನ್ ಆಫ್ ಯು ಕ್ಯಾನ್ ಕಮ್ ಅಂಡ್ ಸಬ್ಮಿಟ್ ದ ಸಿನಾಪ್ಸಿಸ್. 3 ಮಂದಿ ಬರ್ಬೇಕಂತ ಹೇಳಿ ಏನ್ ಕಂಪಲ್ಸರಿ ಇಲ್ಲ, ಯಾರಾದ್ರೂ ಒಬ್ರು ಬಂದು ಸಬ್ಮಿಟ್ ಮಾಡಿ ಹೋದ್ರು ನಡೀತೈತಿ. Okay, any doubts regarding synopsis? I hope there are no doubts. ಇವತ್ತೊಂದು ಕ್ಲಾಸ್ ಹೋಯ್ತು ನಂದು ಇದ್ರೊಳಗೇನೆ. ಸಿನಾಪ್ಸಿಸ್ ರಿಲೇಟೆಡ್ ಯಾರಿಗಾರ ಏನ್ರಿ ಡೌಟ್ಸ್ ಇದಾವು? Okay, we'll continue with cyber security class now. We were studying about phishing. Howda? In one page, first page. Kuldeep, what you are asking? Kuldeep, I didn't understand your question. About introduction, how much we have to write? Okay, 1.5 page sufficient. You can write
1 or 1.5 page. That is sufficient. Time ಆಯ್ತು, 10 ನಿಮಿಷ ಉಳಿತು ಸೆಷನ್ ಕಂಪ್ಲೀಟ್ ಆಗ್ಲಿಕ್ಕೆ. Okay, phishing can be carried out either using spam mails or hoax mails. ಹೌದಾ? ಎರಡು ಕ್ಯಾಟಗರೈಸೇಷನ್ ಬರ್ತಾವು ಅಂತ ಹೇಳಿದೆ. ಫಸ್ಟ್ ಏನೇ ಫಿಶಿಂಗ್ ಹೇಳಬೇಕು ಅಂತಂದ್ರೆ, after we saw the different definitions for phishing, they had given the way phishing can be carried out either using the spam mails or using hoax mails. ಇಷ್ಟೊತ್ತವರೆಗೂ ಅಂದ್ರೆ ನಿನ್ನೆ ಕ್ಲಾಸಿನವರೆಗೂ ನಾವೇನು ಕಲ್ತ್ವಿ, ದಟ್ ಈಸ್ ಆಲ್ ರಿಲೇಟೆಡ್ ಟು ಸ್ಪ್ಯಾಮ್ ಮೇಲ್ಸ್. ಸ್ಪ್ಯಾಮ್ ಮೇಲ್ ಒಳಗೆ ಯೂಸ್ ಮಾಡುವಂಥ ಟ್ಯಾಕ್ಟಿಕ್ಸು ಅಥವಾ ಫ್ರೇಸಸ್, ವರ್ಡ್ಸ್ ವಿಚ್ ಆರ್ ಬೀಯಿಂಗ್ ಯೂಸ್ಡ್ ಸೊ ದ್ಯಾಟ್ ದೇ ಕಂಪೆಲ್ ದ ಅಟ್ಯಾಕರ್, ದೇ ಕಂಪೆಲ್ ದ ವಿಕ್ಟಿಮ್. ದೇ ಅಂತಂದ್ರೆ ಅಟ್ಯಾಕರ್ ಕಂಪೆಲ್ ದ ವಿಕ್ಟಿಮ್ ಟು ಗಿವ್ ಅ ರೆಸ್ಪಾನ್ಸನ್ನ ಕಳಿಸ್ಬೇಕು ಅನ್ನೋದು ಮಾಡೋ ಸಲುವಾಗಿ ಅಂತೇಳಿ ಯೂಸ್ ಮಾಡುವಂಥ ವರ್ಡ್ಸು, ಫ್ರೇಸಸ್ಸು. ಆಮೇಲೆ ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಅನ್ನು ಸ್ಟಡಿ ಮಾಡಿದ್ವಿ. ಆ್ಯಂಡ್ ದೆನ್ ವಿ ಸಾ ಹೌ ಯು ಕ್ಯಾನ್ ಮಿನಿಮೈಸ್ ದ ಸ್ಪ್ಯಾಮ್ ಮೇಲ್ಸ್. ಸ್ಪ್ಯಾಮ್ ಮೇಲ್ ಬರೋದು ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಬಹುದು. ಪಬ್ಲಿಕಲ್ಲಿ ನಿಮ್ಮ ಮೇಲ್ ಐ ಡಿನ ಕೊಡಬೇಡ್ರಿ, ಕೊಟ್ರೆ ಯಾವ ರೀತಿ ಅದನ್ನು ರಿಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಆ್ಯಂಡ್ ದೆನ್ ಬೇರೆ ಬೇರೆ ಇಮೇಲ್ ಐ ಡಿನ ಮೇಂಟೈನ್ ಮಾಡಿರಿ. ಅಫಿಷಿಯಲಿಗೆ ಒಂದು, ಅಥವಾ ಈ ರೀತಿ ನೀವೇನು ಮಾರ್ಕೆಟಿಂಗ್ ವೆಬ್ಸೈಟ್ಸ್, ಆನ್ಲೈನ್ ಶಾಪಿಂಗಿಗೆ ಯೂಸ್ ಮಾಡ್ತಿರಲ್ಲ ಅದಕ್ಕೆ ಬೇರೆ ಒಂದು ಮೇಲ್ ಐ ಡಿನ ಇಟ್ಕೊಂಡಿರಿ. ಆಮೇಲೆ ಡೋಂಟ್ ಗಿವ್ ರೆಸ್ಪಾನ್ಸ್ ಟು ಆಲ್ ದ ಮೇಲ್ಸ್. ಮೊದಲು ಅದನ್ನು ಚೆಕ್ ಮಾಡಿರಿ, ಯಾರಿಂದ ಬಂದೈತಿ, ಸಬ್ಜೆಕ್ಟ್ ಏನದ ಅನ್ನೋದನ್ನ ಫಿಲ್ಟರ್ ಮಾಡಿ. ಇಫ್ ಇಟ್ ಈಸ್ ಅ ಲೀಗಲ್ ಒನ್ ಆ್ಯಂಡ್ ದ ಮೇಲ್ ಈಸ್ ಫ್ರಮ್ ಸಮ್ವನ್ ಹೂಮ್ ಯು ನೋ, ನಿಮಗೆ ಗೊತ್ತಿರೋರ ಕಡೆಯಿಂದ ಬಂದಿದ್ರೆ ಅಷ್ಟೇ ಓಪನ್ ಮಾಡಿರಿ ಅಥವಾ ಅದಕ್ಕೆ ರಿಪ್ಲೈನ ಮಾಡಿರಿ. ಗೊತ್ತಿಲ್ಲಾರ್ದವ್ರ ಕಡೆಯಿಂದ ಬಂದಿರುವಂಥ ಮೇಲ್ಸನ್ನು ಫಾರ್ವರ್ಡ್ ಮಾಡಬೇಡ್ರಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಟಿಪ್ಸ್ ದ್ಯಾಟ್ ಯು ಕ್ಯಾನ್ ಯೂಸ್ ಫಾರ್ ರೆಡ್ಯೂಸಿಂಗ್ ದ ನಂಬರ್ ಆಫ್ ಸ್ಪ್ಯಾಮ್ ಮೇಲ್ಸ್. ಸ್ಪ್ಯಾಮ್ ಮೇಲ್ಸನ್ನು ಕಡಿಮೆ ಮಾಡಲಿಕ್ಕೆ ಒಂದಿಷ್ಟು ಟಿಪ್ಸನ್ನು ಪ್ರೆಸೆಂಟ್ ಮಾಡಿದರು. ಇಟ್ ಈಸ್ ಆಲ್ ಅಬೌಟ್ ದ ಸ್ಪ್ಯಾಮ್ ಮೇಲ್ಸ್. ನೆಕ್ಸ್ಟ್, ಹಾಕ್ಸ್ ಮೇಲ್. ವಾಟ್ ಈಸ್ ಹಾಕ್ಸ್ ಮೇಲ್? These are hoax mails are deliberate attempt, deliberate in the sense impatiently ಮಾಡಿರುವಂತ, ಅದ್ರ ಸಲುವಾಗಿ ಅಂತ ಹೇಳಿ ಮಾಡಿರುವಂತ. ಎದ್ರ ಸಲುವಾಗಿ ಅಂತಂದ್ರೆ ಟು ಡಿಸೀವ್, ವಂಚಿಸೋದು, ಇನ್ನೊಬ್ಬರಿಗೆ ಮೋಸ ಮಾಡೋ ಸಲುವಾಗಿ, ವಂಚಿಸೋ ಸಲುವಾಗಿ, ಅವರನ್ನ ಟ್ರ್ಯಾಪ್ ಮಾಡೋ ಸಲುವಾಗಿ ಅಂತ ಹೇಳಿನೇ ಕನ್ಸ್ಟ್ರಕ್ಟ್ ಮಾಡಿರುವಂತ ಮೇಲ್ಸು. These are deliberate attempts to deceive or track a user into believing or accepting that something is real. ಇದು ಖರೆ ಅದ, ಬಂದಿರೋದು ಒರಿಜಿನಲ್ ಅದ, ಇಟ್ಸ್ ಆಕ್ಚುಲಿ ಹ್ಯಾಪನಿಂಗ್, ಇಟ್ಸ್ ಆಕ್ಚುಲಿ ದೇರ್ ಅನ್ನೋ ರೀತಿ ಅವರನ್ನ ನಾವು ವಂಚಿಸೋ ಇಂಟೆನ್ಷನ್ದಿಂದನೇ ಕ್ರಿಯೇಟ್ ಮಾಡಿರುವಂಥ ಮೇಲ್ಸು. ಆ ರೀತಿಯಾದಂಥ ಮೇಲ್ಸಿಗೆ ಏನಂತ ಕರೀತಾರೆ? ಹಾಕ್ಸ್ ಮೇಲ್ಸು ಅಂತ ಹೇಳಿ ಕರೀತಾರೆ. When the hoaxer in the sense the person who constructs the hoax mails, the person or group of people who are going to create the hoax mail are called as hoaxers. ಅವರಿಗೆ ಅಂತೀವಿ hoaxers ಅಂತ ಕರೀತಾರೆ. knows it is false, ಅವನಿಗೆ ಗೊತ್ತದ ಯಾರು ಆ ಮೇಲನ್ನ ಕನ್ಸ್ಟ್ರಕ್ಟ್ ಮಾಡೋಣ ಅಥವಾ ಬಹಳಷ್ಟು ಜನ ಕೂಡಿ ಮಾಡಿದ್ರು ಅಂದ್ರೆ ಅವ್ರಿಗೆ ಗೊತ್ತೈತಿ ಇದು ಫಾಲ್ಸ್ ಅದ, ಇಟ್ ಈಸ್ ನಾಟ್ ಟ್ರೂ ಅನ್ನೋದು ಅವರಿಗೆ ಗೊತ್ತದ. ಬಟ್ ಅವ್ರು ಯಾವ ರೀತಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರ ಅಂತಂದ್ರೆ ಆ ವಿಕ್ಟಿಮು ಅದನ್ನ ಖರೇನೆ ಅಂತ, ಜೆನ್ಯೂನ್ ಅಂತ ತಿಳ್ಕೊಳ್ಳೋ ರೀತಿ ಅಲ್ಲೇ ಮೇಲ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರ. ಹಾಕ್ಸ್ ಮೇಲ್ಸ್ ಮೇ ಆರ್ ಮೇ ನಾಟ್ ಬಿ ಸ್ಪ್ಯಾಮ್ ಇಮೇಲ್ಸ್. ಸ್ಪ್ಯಾಮ್ ಮೇಲ್ಸ್ ಒಳಗೆ ನಿಮಗೆ ಕಂಟೆಂಟ್ ಇರಂಗಿಲ್ಲ. ಸ್ಪ್ಯಾಮ್ ಮೇಲ್ಸ್ ಡಸಂಟ್ ಕಂಟೈನ್ ಎನಿ, ಇಟ್ ಡಸ್ ನಾಟ್ ಕಂಟೈನ್ ಎನಿ ಆಕ್ಚುಯಲ್ ಕಂಟೆಂಟ್ಸ್. ಅದ್ರೊಳಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಇರಂಗಿಲ್ಲ. ಬಟ್ ಹಾಕ್ಸ್ ಮೇಲ್ ಒಳಗೆ ಇಟ್ ವಿಲ್ ಬಿ ಹ್ಯಾವಿಂಗ್ ಇನ್ಫಾರ್ಮೇಶನ್ ಆರ್ ಇಟ್ ಮೇ ನಾಟ್ ಬಿ ಹ್ಯಾವಿಂಗ್ ಎನಿ ಇನ್ಫಾರ್ಮೇಶನ್. ದಟ್ ಮೀನ್ಸ್ ಹಾಕ್ಸ್ ಮೇಲ್ಸ್ ಮೇ ಬಿ ಸ್ಪ್ಯಾಮ್ ಆರ್ ದೇ ಮೇ ನಾಟ್ ಬಿ ಸ್ಪ್ಯಾಮ್ ಮೇಲ್ಸ್. Hoax emails may or may not be spam emails. It is difficult sometimes to recognize whether an email is spam or hoax. ಅದು ಸ್ಪ್ಯಾಮ್ ಅದನೋ ಅಥವಾ ಹಾಕ್ಸ್ ಅದನೋ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡೋದು ಕೆಲವೊಂದ್ಸರಿ ಡಿಫಿಕಲ್ಟ್ ಆಗ್ತೈತಿ. ಬಟ್ ಎರಡು ಥರದ್ದು ಇಂಟೆನ್ಷನ್ನು ಏನು? ಇನ್ನೊಬ್ಬರನ್ನ ಡಿಸೀವ್ ಮಾಡೋದು.
The website mentioned below can be used to check the validity of such hawks emails. ಬಂದಿರುವಂತಹ ಮೇಲು ಹಾಕ್ಸ್ ಮೇಲ್ ಐತೋ ಅಥವಾ ಲೀಗಲ್ ಜೆನ್ಯೂನ್ ಇರುವಂತಹ ಮೇಲ್ ಐತೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಕೂಡ ಕೆಲವೊಂದಿಷ್ಟು ವೆಬ್ಸೈಟ್ಸ್ ಅದಾವ. Right? There are certain websites which are going to tell you ನೀವು ಎಲ್ಲಿಂದ ಬಂದೈತಿ ಬಂದಿರುವಂತ ಅಡ್ರೆಸ್ ಅನ್ನ ಇಲ್ಲ ಮೇಲ್ ಒಳಗೆ ಯೂಸ್ ಮಾಡಿರುವಂತ ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಹಾಕಿ ಚೆಕ್ ಮಾಡಿದ್ರಿ ಅಂದ್ರ ಆ ವೆಬ್ಸೈಟ್ ಇಟ್ ವಿಲ್ ಗಿವ್ ಯು ದ ರಿಸಲ್ಟ್ ವೆದರ್ ಇಟ್ ಈಸ್ ಅ ಹಾಕ್ಸ್ ಮೇಲ್, ವೆದರ್ ಇಟ್ ಈಸ್ ಅ ಫೇಕ್ ಮೇಲ್ ಆರ್ ಇಟ್ ಈಸ್ ಅ ರಿಯಲ್ ಮೇಲ್ ಅನ್ನೋದನ್ನ ಕೂಡ ಕೆಲವೊಂದಿಷ್ಟು ವೆಬ್ಸೈಟ್ಸ್ ಟೆಸ್ಟ್ ಮಾಡಿ ಹೇಳ್ತಾವ್. ಆಂಟಿ ಫಿಶಿಂಗ್ ವೆಬ್ಸೈಟ್ಸ್ ಅಂತ ಕರಿತೇವೆ ನಾವು. They are called as anti-phishing websites that stop the activity of fishers. ಈ ರೀತಿಯಾದಂತ ಫೇಕ್ ಮೇಲ್ಸ್ಗೆ ರಿಪ್ಲೈ ಮಾಡೋದನ್ನ ಅವೇನ್ ಮಾಡ್ತಾವು ಅವಾಯ್ಡ್ ಮಾಡ್ತಾವ್. ಸೊ ಇಫ್ ಯು ವಾಂಟ್ ಟು ಚೆಕ್ ವೆನೆವರ್ ಅ ಮೇಲ್ comes, you can check whether it is a legal mail or it is an illegal fake mail ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೂ ಕೂಡ ಕೆಲವೊಂದಿಷ್ಟು ವೆಬ್ಸೈಟ್ಸ್ ಅದಾವ. ಇಲ್ಲೊಂದೆರಡು ವೆಬ್ಸೈಟ್ಸ್ ಹೆಸರು ಕೊಟ್ಟಾರ ಅವರು. ಒನ್ ಈಸ್ breakthechain.org and another one is Hawkbusters. ಒಂದು break the chain and another one is Hawkbusters. ಈ ಎರಡು ವೆಬ್ಸೈಟ್ ಕೆಲಸ ಏನು, ನೀವು ಬಂದಿರುವಂತ ಮೇಲದ್ದು ಎಲ್ಲಿಂದ ಬಂದೈತಿ ಅನ್ನೋ ಅಡ್ರೆಸ್ ಅನ್ನ ಇಲ್ಲ ಅದ್ರೊಳಗೆ ಯೂಸ್ ಮಾಡಿರುವಂತ ವರ್ಡಿಂಗ್ಸ್, ಕೀವರ್ಡ್ಸ್, ಫ್ರೇಸಸ್ ಅನ್ನ ಈ ವೆಬ್ಸೈಟ್ಸ್ ನಾಗ ಅಲ್ಲವರು ಆಪ್ಷನ್ ಕೊಡ್ತಾರ. ಒಂದು ಯು ನೀಡ್ ಟು ಎಂಟರ್ ಐದರ್ ದ sender's address or the phrases that have been used in the mail. ಮೇಲ್ ಒಳಗೆ ಯೂಸ್ ಮಾಡಿರುವಂತ ಫ್ರೇಸಸ್ ಅನ್ನ ಇಲ್ಲ ಅಂತಂದ್ರೆ ಎಲ್ಲಿಂದ ಬಂದೈತಿ ಆ ಅಡ್ರೆಸ್ ನ ಎಂಟರ್ ಮಾಡಿದ್ರಿ ಅಂತಂದ್ರೆ ವೆದರ್ ಇಟ್ ಈಸ್ ಅ ಫೇಕ್ ಆರ್ ಇಟ್ ಈಸ್ ಅ ಜೆನ್ಯೂನ್ ಮೇಲ್ ಅನ್ನೋದನ್ನ ರಿಸಲ್ಟ್ ರೀತಿ ಅವು ಏನ್ ಮಾಡ್ತಾವ್ ನಿಮಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ ತೋರಿಸ್ತಾವ್. ಆ ರೀತಿ ಚೆಕ್ ಮಾಡೋದ್ರಿಂದ ನೀವೇನ್ ಮಾಡ್ಬೋದು, ಇಫ್ ಇಟ್ ಈಸ್ ಅ ಜೆನ್ಯೂನ್ ಒನ್ ರಿಪ್ಲೈ ಫಾರ್ ದ್ಯಾಟ್, ಅದರ್ವೈಸ್ ಡೋಂಟ್ ರಿಪ್ಲೈ ಫಾರ್ ಸಚ್ ಮೇಲ್ಸ್. Next you have is methods of phishing. Okay, so these are the methods of phishing. They have given 4 methods of phishing. Bere bere techniques phishing ಒಳಗೆ ಯೂಸ್ ಮಾಡುವಂತದ್ದು. First one is dragnet. Dragnet ಒಳಗ ನಿಮಗೆ ಇವರೇ ವಿಕ್ಟಿಮು ಅಂತ ಹೇಳಿ ಮೊದಲಿಗೆ ಡಿಸೈಡೆಡ್ ಇರಂಗಿಲ್ಲ, ಪ್ರೀ ಡಿಸೈಡೆಡ್ ಲಿಸ್ಟ್ ಇರಂಗಿಲ್ಲ. ನಾವ್ ಯಾರನ್ನ ಟಾರ್ಗೆಟ್ ಮಾಡ್ತೇವಿ ಅನ್ನೋದ್ರ ಬಗ್ಗೆ there will not be any preparation of list. ಈಗ ನಾವು ಸ್ಪ್ಯಾಮ್ ಮೇಲ್ಸ್ ನ ಕಳಿಸ್ಬೇಕಾದ್ರೆ ಒಮ್ಮೆ ಬಹಳಷ್ಟು ಜನಕ್ಕೆ ಕಳಿಸ್ತೀವಿ ಅಂತ ಹೇಳ್ತೀವಿ, ಅಲ್ಲಿ ನಮ್ಮ ಹತ್ರ ಒಂದು ಲಿಸ್ಟ್ ರೆಡಿ ಇರ್ತೈತಿ. and to that list you are going to send the mails. but ಇಲ್ಲಿ ಡ್ರಾಗ್ನೆಟ್ ಒಳಗೆ ಆ ರೀತಿ ಇರಂಗಿಲ್ಲ. you are not going to have a pre-defined list. ಮೊದಲಿಗೆನೆ ಇವ್ರಿಗೆ ಕಳಿಸ್ಬೇಕು, ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು pre-decided ಇರಂಗಿಲ್ಲ. This method involves the usage of spam mails bearing falsified corporate identifications. ಯಾವುದೋ ಒಂದು ಕಾರ್ಪೊರೇಟ್ ಹೆಸರು, ಒಂದು ಇನ್ಸ್ಟಿಟ್ಯೂಟ್ ಹೆಸರು, ಇಲ್ಲ ಅದರದ ಲೋಗೋ, ಆರ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಟ್ರೇಡ್ ಮಾರ್ಕ್. ಆ ಒಂದು ಯಾವ್ದಾದ್ರು ಜೆನ್ಯೂನ್ ಇರುವಂತ ಆರ್ಗನೈಸೇಷನ್ ಟ್ರೇಡ್ ಮಾರ್ಕ್ ಇಲ್ಲ ಅದರ ಹೆಸರು, ಇದನ್ನ ಯೂಸ್ ಮಾಡಿ ಏನ್ ಮಾಡಿರ್ತಾರ, ಸ್ಪ್ಯಾಮ್ ಮೇಲ್ ಅನ್ನ ಕಳಿಸಿರ್ತಾರೆ. ಅಂಡ್ ದೆನ್ 2 ವೆಬ್ಸೈಟ್ಸ್ ಇಲ್ಲ ಪಾಪ್ ಅಪ್ ವಿಂಡೋಸ್ ಅನ್ನ ಮಾಡಿಫೈ ಮಾಡಿ ಆದ್ರೂ ಕಳಿಸಿರ್ತಾರೆ. ನೀವು ಆ ಇದಕ್ಕೆ ರೆಸ್ಪಾಂಡ್ ಮಾಡಿದಾಗ ಅಲ್ಲಿ ನಿಮ್ಗೆ ಏನ್ ಬರ್ತೈತಿ, ಯಾವ್ದೋ ಒಂದು ಲಿಂಕ್ ಅನ್ನ ಕೊಡ್ತಾರೆ, ಕ್ಲಿಕ್ ಆನ್ ದಿಸ್ ಪರ್ಟಿಕ್ಯುಲರ್ ಲಿಂಕ್ ಅಂಡ್ ದೆನ್ ವೆನ್ ಯು ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಲಿಂಕ್ ದೆನ್ ಯು ವಿಲ್ ಬಿ ಡೈರೆಕ್ಟೆಡ್ ಟು ಅ ಫಾಲ್ಸ್ ವೆಬ್ಸೈಟ್.
ಅವಾಗ ನಿಮಗೆ ಏನಾಗ್ತೈತಿ, ಒಂದು ಫಾಲ್ಸ್ ವೆಬ್ಸೈಟಿಗೆ ನಿಮ್ಮನ್ನ ರೀಡೈರೆಕ್ಟ್ ಮಾಡ್ತಾರ. ಅಲ್ಲಿ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹೆಸರು, ನಿಮ್ಮ ಅಕೌಂಟ್ ID, ಪಾಸ್ವರ್ಡ್ಸು, ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತು. ಸೊ ಈ ರೀತಿಯಾಗಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಯಾರನ್ನ ಇಂಟೆನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಿಯರ್ ಆದಂತ ಐಡಿಯಾ ಇರಂಗಿಲ್ಲ. ಮೊದಲಿಗೆನೆ ಒಂದು